ಶ್ರೀ ಸಿದ್ಧಗಂಗಾ ಶ್ರೀಗಳ 7ನೇ ವರ್ಷದ ಪುಣ್ಯ ಸ್ಮರಣೆ. ಶ್ರೀ ಸಿದ್ಧಗಂಗಾ ಮಠಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಪುಣ್ಯ ಸ್ಮರಣೆ ಹಿನ್ನೆಲೆ ಶ್ರೀಗಳ ಗದ್ದುಗೆಗೆ ವಿಶೇಷ ಅಲಂಕಾರ. ಜನವರಿ 21 ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದ ದಿನವಾಗಿದ್ದು ಇಡೀ ಕರುನಾಡು ಅನ್ನ ದಾಸೋಹ ದಿನವನ್ನಾಗಿ ಆಚರಿಸ್ತಾ ಇದೆ. ಹೌದು, ತ್ರಿವಿಧ ದಾಸೋಹಿಗಳು ಎಂದೇ ಖ್ಯಾತಿ ಪಡೆದಿರೋ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ನಾಳೆ ಅದ್ದೂರಿಯಾಗಿ ನಡೆಯಲಿದೆ. ಪುಣ್ಯ ಸ್ಮರಣೆಗಾಗಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಠಕ್ಕೆ ನಾಳೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಲಿದ್ದು ಬರುವ ಭಕ್ತರಿಗಾಗಿ ಈಗಾಗಲೇ ಅಡುಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇತ್ತ ಶ್ರೀಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆ ಉಪ ರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಕೂಡ ಆಗಮಿಸಲಿದ್ದಾರೆ. ಇತ್ತ ಶ್ರೀಗಳ ಗದ್ದುಗೆಯನ್ನ ಹೂಗಳಿಂದ ಸುಂದರವಾಗಿ ಅಲಂಕಾರವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಶ್ರೀಗಳ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ಪೂಜ್ಯರ ಗದ್ದುಗೆಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಬೆಳಗ್ಗೆ 5:30ರಿಂದಲೇ ಮಹಾರುದ್ರಾಭಿಷೇಕ, ರಾಜೋಪಚಾರ, ಬಿಲ್ವಾರ್ಚನೆ ಹಾಗೂ ಇತರೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಬೆಳಗ್ಗೆ 8 ಗಂಟೆಗೆ ಬೆಳ್ಳಿ ರಥದಲ್ಲಿ ಪೂಜ್ಯರ ಪುತ್ಥಳಿಯನ್ನಿಟ್ಟು ಮಠದ ಆವರಣದಲ್ಲಿ ಭಕ್ತರು ಹಾಗೂ ಹರಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಭಾರತದ ಉಪ ರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಮಾರಂಭದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಕೇಂದ್ರ ಸಚಿವರಾದ ಸೋಮಣ್ಣ, ಸಚಿವರಾದ ಡಾ ಜಿ ಪರಮೇಶ್ವರ್, ಶಾಸಕರಾದ ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಕೂಡ ಉಪಸ್ಥಿತಿ ಇರಲಿದ್ದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಧ್ಯಕ್ಷತೆಯನ್ನ ವಹಿಸಲಿದ್ದು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ದಿವ್ಯ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದು 1 ಗಂಟೆ ಕಾರ್ಯಕ್ರಮ, 11 ಗಂಟೆಗೆ ಪ್ರಾರಂಭವಾಗಿ 12 ಗಂಟೆಗೆ ಮುಕ್ತಾಯ. ಏಕೆಂದರೆ ರಾಷ್ಟ್ರಪತಿಗಳದು, ರಾಜ್ಯಪಾಲರದು ಮತ್ತು ಉಪರಾಷ್ಟ್ರಪತಿಗಳದೆಲ್ಲವೂ ಕೂಡ 1 ಗಂಟೆ ಕಾರ್ಯಕ್ರಮ ಮಾತ್ರ ಸೀಮಿತ ಆಗಿರುವಂಥದ್ದು. ಕೆಲವರು ಮಾತನಾಡ್ತಾರೆ, ಮಧುಸೂದನ್ ಸಾಯಿಯವರು ಮಾತನಾಡ್ತಾರೆ, ಉಪರಾಷ್ಟ್ರಪತಿಗಳು ಮಾತನಾಡುವಂತಹವರಿದ್ದಾರೆ. 1 ಗಂಟೆ ಕಾರ್ಯಕ್ರಮ ಮತ್ತು ಸಂಜೆಯಲ್ಲಿ 4 ಗಂಟೆ ಮೇಲೆ 4ರಿಂದ 8 ಗಂಟೆವರೆಗೆ ನಮ್ಮ ಶಾಲಾ ಮಕ್ಕಳು ಅವರದೇ ಆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದಾರೆ. ಅವರನ್ನು ಅದೇ ವೇದಿಕೆಯಲ್ಲೇ ಸಂಜೆ 4ರಿಂದ 8:08ವರೆಗೆ ಪ್ರದರ್ಶನ ಮಾಡ್ತಾರೆ. ಮಿಕ್ಕಂತೆ ಬಂದರವ ದಾಸೋಹ ಪ್ರಸಾದ ವ್ಯವಸ್ಥೆ ಎಲ್ಲ ಸಿದ್ಧವಾಗಿರುತ್ತೆ. ಬೆಳಗ್ಗೆ ಗದ್ದಿಗೆ ಪೂಜೆ ಇರ್ತದೆ ಮಾಮೂಲಿ, ಅದು ಬೆಳಗಿನ ಜಾವದ ಪೂಜೆ ಎಲ್ಲ ಮಾಡಿ ತಿರ್ಗಾ 7ವರೆಗೆ ಒಂದು ಉತ್ಸವ ಮಾಡ್ತೀವಿ. ಉತ್ಸವ ಮಾಡಿ ನಿಲ್ಲಿಸಿದ ಮೇಲೆ ಅದು ಏಕೆಂದರೆ ಬೇಗ ಮುಗಿಸ್ಬೇಕು, ಅವರು ಬರೋದು ರಿಸ್ಟ್ರಿಕ್ಷನ್ 10 ಗಂಟೆ ಮೇಲೆ ಯಾರನ್ನೂ ಓಡಾಡೋಕ್ಕೆ ಬಿಡೋದಿಲ್ಲ. ಅಲ್ಲೆಲ್ಲ ಅವರು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಅವ್ರು ಬರೋದ್ರಿಂದ. ಅದರಿಂದ ಬೇಗ ಮುಗಿಸಿ 9 ಗಂಟೆ 9:30 ಎಲ್ಲ 9:30 ಮುಗಿಸ್ಬಿಡ್ತೀವಿ. 10 ಗಂಟೆಗೆ ಮಧುಸೂದನ್ ಸಾಯಿಯವರು ಬರ್ತಾರೆ. ಅವರು ಅದರಿಂದ ಅವ್ರು 11 ಗಂಟೆ 10:45ವರೆಗೆ ಬರ್ತಾರೆ ಇಲ್ಲಿಗೆ ಅಂತ ಕಾಣಿಸ್ತದೆ. ಅವರೆಲ್ಲ ಟೈಮ್ ಪ್ರಕಾರನೇ ಬರುವಂತಹವರು. ಅದರಿಂದ ಅವೆಲ್ಲ ಬೆಳಗಿನ ಪೂಜಾ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಥಾ ಪ್ರಕಾರ ನಡೀತವೆ. ದಾಸೋಹದ ವ್ಯವಸ್ಥೆ ಏನು ಹೇಳೋಂಗಿಲ್ಲ, ಅದು ವ್ಯವಸ್ಥೆ ಪ್ರತಿ ವರ್ಷ ಮಾಡ್ದಂಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆಲ್ಲ. ಮಕ್ಕಳು, ಶಿಕ್ಷಕರು, ಸೇವಾ ಕಡೆಗಳು ಎಲ್ಲರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರೆಲ್ಲರ ಸೇವೆ ನಿಜವಾಗ್ಲೂ 1000 ಕೈಗಳಿದ್ದಾಗ ಎಲ್ಲರೂ ಕೂಡ ಅವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ನಾವು ಕೇಳೋದು ಇಲ್ಲ, ಹೇಳೋದಿಲ್ಲ, ಆ ವಿಚಾರವಾಗಿ ಮಾತನಾಡೋದಿಲ್ಲ, ಕೇಳಬಾರ್ದು ಯಾವುದನ್ನು ನಾವು. ಇಡೋದ್ರಿಂದ ಏನು ದೊಡ್ಡದಾಗಲ್ಲ, ಹಿಡಿದಿದ್ರೆ ನಮ್ಮ ನರ್ಸಿಗೆ ಕಡಿಮೆ ಆಗಲ್ಲ, ಅವ್ರ ಹೆಸರಿನ ಕಡಿಮೆ ಆಗೋದಿಲ್ಲ. ಅದರಿಂದ ಅದನ್ನು ನಾವು ಕೇಳಿ ಪಡೆಯುವಂಥ ಅವಶ್ಯಕತೆ ಏನಿಲ್ಲ, ಯಾರು ಕೇಳಬಾರ್ದು ಅವನ್ನೆಲ್ಲ. ಅದರಿಂದ ಯಾತಕ್ಕೆ ಬೇಕು ಅವೆಲ್ಲ ಬೇಡಕ್ಕಾಗಿಲ್ಲ. ಅವ್ರಿಗೆ ಅವೆಲ್ಲ ಮೀರಿರುವಂತಹ ವ್ಯಕ್ತಿತ್ವಕ್ಕೆ ನಾವ್ಯಾಕೆ ಅದನ್ನೆಲ್ಲ ಸೀಮಿತಗೊಳಿಸ್ಕೊಂಡು ಅವೆಲ್ಲ ಮಾಡಬಾರ್ದು. ನಾವು ಆ ವಿಚಾರದಲ್ಲಿ ಮಾತನಾಡೋದು ಇಲ್ಲ, ಆ ವಿಚಾರದಲ್ಲಿ ಹೇಳೋದಿಲ್ಲ ಏನು. ಇನ್ನು ಈ ಪುಣ್ಯ ಸಮಾರಂಭಕ್ಕೆ ಮಠದ ಭಕ್ತರಿಂದ ಅಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳು ಸೇರಿ 5 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸುವ ನಿರೀಕ್ಷೆ ಇದ್ದು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೈಗಾರಿಕಾ ವಸ್ತು ಪ್ರದರ್ಶನದ ಆವರಣ, ಸಾದರ ಕೊಪ್ಪಲು, ಕೆಂಪಹೊನ್ನಯ್ಯ ಅತಿಥಿ ಗೃಹ, ಹೊಸ ಪ್ರಸಾದ ನಿಲಯ, ಹಳೆ ಪ್ರಸಾದ ನಿಲಯ ಹೀಗೆ 5 ಕಡೆ ಪ್ರಸಾದದ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಂದಂತಹ ಭಕ್ತಾದಿಗಳಿಗೆ ಉಣಬಡಿಸಲು ವಿಶೇಷ ಖಾದ್ಯವನ್ನ ಕಳೆದ 3 ದಿನಗಳಿಂದ ಬಾಣಸಿಗರ ತಂಡ ತಯಾರು ಮಾಡ್ತಾ ಇದೆ. ಇನ್ನು
ಕಾರ್ಯಕ್ರಮದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲು ಸಜ್ಜಾಗಿದೆ. ಉಪರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಬರುವ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆಯನ್ನ ಒದಗಿಸಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ 21 ಜಾನ್ವರಿಗೆ ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ 7ನೇ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವರ ಜೊತೆಗೆ ಮಾನ್ಯ ಗವರ್ನರ್ ಅವರು ಮತ್ತು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲೆ ಮತ್ತು ನಮ್ಮ ಸೋಮಣ್ಣ ಸಾಹೇಬರು ರೈಲ್ವೆ ಮಿನಿಸ್ಟರ್ ಸ್ಟೇಟ್ ಮತ್ತು ಸ್ಥಳೀಯ MLA ಸಾಹೇಬರುಗಳು ಮತ್ತು MP ಸಾಹೇಬರುಗಳು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಸಿದ್ಧಗಂಗಾ ಮಠದಲ್ಲೇ ಒಂದು ಸಭಾಂಗಣ ಸ್ಥಳದಲ್ಲಿ ಅವ್ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಸುಮಾರು 10ರಿಂದ 12,000 ಜನ ಸೇರುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವ ಬಂದೋಬಸ್ತುಗಳೆಲ್ಲ ಮಾಡಿಕೊಂಡಿದ್ದೀವಿ. ಈಗ ಕಾರ್ಯಕ್ರಮ ಬಂದು 11 o'clock to 12 o'clock 11ರಿಂದ 12 ತನಕ ಕಾರ್ಯಕ್ರಮ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವ ಬಂದೋಬಸ್ತ್ ಎಲ್ಲ ಮಾಡಿಕೊಳ್ಳಲಾಗಿದೆ. ಸುಮಾರು 1000 ಜನ ಪೊಲೀಸರಿಂದ KSRP 3 ಬೆಟಾಲಿಯನ್ 3 ಪ್ಲಾಟೂನ್ ಮತ್ತು ಏನು ನಮ್ಮ ಇಂಟೆಲಿಜೆನ್ಸ್ ಮತ್ತು ಬೇರೆ ಬೇರೆ ಸಿಬ್ಬಂದಿಗಳೆಲ್ಲ ಸೇರಿ ನಾವು ಸುಮಾರು 1000 ಜನಕ್ಕಿಂತ ಹೆಚ್ಚು ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಗೋಸಲ ಸಿದ್ದೇಶ್ವರ ವೇದಿಕೆಯಲ್ಲಿ ಬೃಹತ್ ಸಭಾ ಮಂಟಪವನ್ನ ನಿರ್ಮಿಸಲಾಗಿದ್ದು, ತ್ರಿವಿಧ ದಾಸೋಹಿಯ ಸಂಸ್ಮರಣೆ ಮಾಡಲು ಭಕ್ತಗಣ ಕಾತುರದಿಂದ ಕಾಯ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.